ಶಿವಸೇನೆ ಪಕ್ಷಕ್ಕೆ ಪಕ್ಷವೇ ಹೈಜಾಕ್ ಆಯ್ತಾ? ಉದ್ಧವ್ ಠಾಕ್ರೆ ಏಕಾಂಗಿಯಾದ್ರ? ಶಿಂಧೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ? ಶಿವಸೇನೆ ಚಿಹ್ನೆ ಶಿಂಧೆ ಪಾಲಾಗುತ್ತಾ? ನೋಡೋಣ ಮಹಾ ಬಡಿದಾಟ ನ್ಯೂಸ್ ಟಾಪ್ 9 ನಲ್ಲಿ. ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆ ಇಡೀ ದೇಶವೇ ಶಾಕ್ ಆಗಿದೆ. ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುವುದನ್ನ ನೋಡ್ತಾ ಇರುವಂತಹ ಜನ ಏನಾಗುತ್ತೋ ಏನೋ ಅನ್ನೋ ಆತಂಕದಲ್ಲಿದ್ದಾರೆ. ಈ ನಡುವೆ ಉದ್ಧವ್ ಠಾಕ್ರೆಯನ್ನೇ ಏಕನಾಥ್ ಶಿಂಧೆ ಓವರ್ಟೇಕ್ ಮಾಡಿದ್ದಾರೆ. ಶಿವಸೇನೆಯನ್ನ ಬಾಳಾ ಸಾಹೇಬ್ ಠಾಕ್ರೆ ಕಟ್ಟಿ ಬೆಳೆಸಿದರೆ ಈ ಪಕ್ಷವನ್ನೇ ಏಕನಾಥ್ ಶಿಂಧೆ ಹೈಜಾಕ್ ಮಾಡಿದ್ದಾರೆ. ಈ ಮೂಲಕ ಠಾಕ್ರೆ ಕುಟುಂಬಸ್ಥರಿಗೆ ಶಿವಸೇನೆಯಲ್ಲಿ ಕಿಮ್ಮತ್ತಿಲ್ಲ ಅನ್ನೋದು ಗೊತ್ತಾಗಿದೆ. ರೆಬೆಲ್ಸ್ ಶಿವಸೇನೆಯ ರೆಬೆಲ್ ಶಾಸಕರು ಅಕ್ಷರಶಃ ಅಘಾಡಿ ಸರ್ಕಾರವನ್ನ ಗಡಗಡ ಅಂತ ಅಲುಗಾಡಿಸುತ್ತಿದ್ದಾರೆ. ಶಿವಸೇನೆಯ ಶಾಸಕರು ಬಂಡಾಯವೇಳುತ್ತಲೇ ಉದ್ಧವ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರದ ಸ್ಥಿತಿ ಡೋಲಾಯಮಾನವಾಗಿದೆ. ಇಡೀ ಸರ್ಕಾರದ ಭವಿಷ್ಯ, ಉದ್ಧವ್ ಮುಖ್ಯಮಂತ್ರಿ ಪಟ್ಟ ಎಲ್ಲವೂ ರೆಬೆಲ್ ಶಾಸಕರ ಕೈಯಲ್ಲಿದೆ. ಏಕನಾಥ್ ಶಿಂಧೆಯ ರಾಜಕೀಯ ದಾಳಕ್ಕೆ ಅಘಾಡಿ ನಾಯಕರು ಕಂಗಾಲಾಗಿದ್ದಾರೆ. ಮಹಾಮೈತ್ರಿ ಸರ್ಕಾರದಲ್ಲಿ ಬಿರುಗಾಳಿ ಬೀಸಿದ್ದು ಸಿಎಂ ಉದ್ಧವ್ ಠಾಕ್ರೆ ಕುರ್ಚಿ ಅಲುಗಾಡ್ತಾ ಇದೆ. ಹೀಗಾಗಿ ಉದ್ಧವ್ ಠಾಕ್ರೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಇದರ ಬೆನ್ನಲ್ಲೇ ಉದ್ಧವ್ ಠಾಕ್ರೆ ಸರ್ಕಾರಿ ನಿವಾಸ ಖಾಲಿ ಮಾಡಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದಲ್ಲಿ ಕ್ಷಣಕ್ಕೂ ರೋಚಕ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಉದ್ಧವ್ ಠಾಕ್ರೆ ರಾಜೀನಾಮೆಗೆ ಸಿದ್ಧವಾಗಿದ್ದಾರೆ. ಮಾತೋಶ್ರೀ ನಿವಾಸಕ್ಕೆ ಉದ್ಧವ್ ಸ್ಥಳಾಂತರಗೊಂಡಿದ್ದಾರೆ. ಏಕನಾಥ ಶಿಂಧೆ ರೆಬೆಲ್ ಆಗಿದ್ದರಿಂದಾಗಿ ಅಘಾಡಿ ಸರ್ಕಾರದಲ್ಲಿ ದಿನೇ ದಿನೇ ಬಂಡೆದಂತಹ ಶಾಸಕರ ಪಟ್ಟಿ ಬೆಳೀತಾನೆ ಇದೆ. ಹೀಗಾಗಿ ಉದ್ಧವ್ ಠಾಕ್ರೆ ಬಣದ ಶಾಸಕರ ಸಂಖ್ಯೆ 18ಕ್ಕೆ ಕುಸಿದಿದೆ. ಗುವಾಹಟಿಯ ಶಿವಸೇನೆಯ 4 ಶಾಸಕರು ಹಾರಿದ್ದಾರೆ. ಇದೀಗ ಶಿವಸೇನೆಯ ರೆಬೆಲ್ ಶಾಸಕರ ಸಂಖ್ಯೆ 37ಕ್ಕೆ ಹೆಚ್ಚಿದೆ. ಕ್ಷಣಕ್ಕೂ ಏಕನಾಥ್ ಶಿಂಧೆ ಬಣದ ಬಲ ಹೆಚ್ಚಾಗ್ತಾ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಕ್ರಮ ಕೈಗೊಳ್ಳಲು ಸಮಸ್ಯೆಯಾಗಿದೆ. 3/2 ಶಾಸಕರು ಪಕ್ಷ ತೊರೆದರೆ ಕಷ್ಟವಾಗಲಿದೆ. ಇನ್ನು ಮಹಾರಾಷ್ಟ್ರ ಅಧಿಪತ್ಯಕ್ಕಾಗಿ ಬಿಜೆಪಿ ತುದಿಗಾಲಲ್ಲಿ ನಿಂತಿದ್ಯಾ? ಏಕನಾಥ್ ಶಿಂಧೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ ಅನ್ನೋ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಈಗಾಗಲೇ ಶಿಂಧೆ ಸಂಖ್ಯಾಬಲ ಹೆಚ್ಚಳದ ಬೆನ್ನಲ್ಲೇ ಬಿಜೆಪಿ ಕೂಡ ಅಲರ್ಟ್ ಆಗಿದ್ದು ರಾಜ್ಯಕ್ಕೆ ಹೈಡ್ರಾಮಾದ ನಡುವೆ ಕೇಸರಿ ಪಡೆ ಹೊಸ ಗೇಮ್ ಶುರು ಮಾಡಿದೆ. ಶಿಂಧೆ ಜೊತೆ ಕೈ ಜೋಡಿಸುವ ಬಗ್ಗೆ ತೆರೆಮರೆಯಲ್ಲಿ ತಂತ್ರ ರೂಪಿಸಿದೆ. ಅಲ್ಲದೆ ಶಿಂಧೆಗೆ ದೊಡ್ಡ ಪಟ್ಟವನ್ನ ಕಟ್ಟಿ ಉದ್ಧವ್ ಠಾಕ್ರೆಗೆ ಪಾಠ ಕಲಿಸಲು ಕಮಲ ಪಡೆ ಸಜ್ಜಾಗಿದೆ ಎನ್ನಲಾಗ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಏಕನಾಥ್ ಶಿಂಧೆ ಬಣ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದು, ಏಕನಾಥ್ ಶಿಂಧೆ ಬಣದಲ್ಲಿ ಪಕ್ಷದ 3/2 ಶಾಸಕರಿದ್ದಾಗ ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಳ್ಳಬಹುದು. ಇದಷ್ಟೇ ಅಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಶಾಸಕರನ್ನು ಅನರ್ಹಗೊಳಿಸಲು ಸಾಧ್ಯವಾಗಲ್ಲ. ಯಾಕಂದ್ರೆ ತಮ್ಮದೇ ನಿಜವಾದ ಶಿವಸೇನಾ ಪಕ್ಷ 3/2 ಶಾಸಕರಿದ್ದೇವೆ. ನಮ್ಮ ಬಣಕ್ಕೆ ಶಿವಸೇನಾ ಪಕ್ಷ ಅಂತ ಮಾನ್ಯತೆ ನೀಡುವಂತೆ ಸ್ಪೀಕರ್ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಇದಷ್ಟೇ ಅಲ್ಲ, ಪಕ್ಷದಲ್ಲಿ 3/2 ಶಾಸಕರಾದ್ರೆ ಚುನಾವಣಾ ಆಯೋಗಕ್ಕೆ ಶಿವಸೇನಾ ಪಕ್ಷದ ಚುನಾವಣಾ ಚಿಹ್ನೆ ನೀಡುವಂತೆ ಮನವಿ ಸಲ್ಲಿಸಬಹುದು. ಆಗ ಶಿವಸೇನಾ ಚುನಾವಣಾ ಚಿಹ್ನೆ ಬಗ್ಗೆ ಚುನಾವಣಾ ಆಯೋಗ ತೀರ್ಮಾನ ಕೈಗೊಳ್ಳಲಿದೆ. ಶಿವಸೇನಾ ಚುನಾವಣಾ ಚಿಹ್ನೆ ಏಕನಾಥ್ ಶಿಂಧೆ ಬಣದ ಪಾಲಾಗುವ ಸಾಧ್ಯತೆ ಹೆಚ್ಚಿದೆ. ಸದ್ಯ ಶಿವಸೇನೆಯ 55 ಶಾಸಕರ ಪೈಕಿ 42 ಶಾಸಕರು ಏಕನಾಥ ಶಿಂಧೆ ಬಣದಲ್ಲಿದ್ದಾರೆ. ಹೀಗಾಗಿ ಪಕ್ಷದ 3/2 ಶಾಸಕರ ಬೆಂಬಲ ಏಕನಾಥ ಶಿಂಧೆ ಬಣಕ್ಕಿದೆ. ಈ ಮೂಲಕ ನಂಬರ್ ಗೇಮ್ನಲ್ಲಿ ಏಕನಾಥ ಶಿಂಧೆ ಬಣದ ಕೈ ಮೇಲಾಗಿದೆ. ಅಲ್ಲದೆ ಮಹಾರಾಷ್ಟ್ರದ ವಿಧಾನಸಭೆಯ 106 ಬಿಜೆಪಿ ಶಾಸಕರ ಜೊತೆಗೆ ಏಕನಾಥ ಶಿಂಧೆ ಬಣದ 42 ಮಂದಿ ಬೆಂಬಲ ಸೇರಿದ್ರೆ 148ಕ್ಕೆ ಸಂಖ್ಯಾಬಲ ಏರಿಕೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮಹಾರಾಷ್ಟ್ರದ ವಿಧಾನಸಭೆಯ ಬಹುಮತದ ಮ್ಯಾಜಿಕ್ ನಂಬರ್ 145 ಆಗಿದೆ. ಒಂದು ಕಡೆ ಏಕನಾಥ್ ಶಿಂಧೆ ಬಣ ಸರ್ಕಾರ ಕೆಡವಲು ಸಜ್ಜಾಗಿ ನಿಂತಿದ್ರೆ, ಇನ್ನೊಂದು ಕಡೆ ಮಹಾರಾಷ್ಟ್ರ ರಾಜಕಾರಣದ ಟ್ರಬಲ್ ಶೂಟರ್ಗಳಾದ ಎನ್ಸಿಪಿಯ ಶರದ್ ಪವಾರ್ ಮತ್ತು ಕಾಂಗ್ರೆಸ್ನ ಕಮಲ್ನಾಥ್ ಅಘಾಡಿ ಸರ್ಕಾರ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ. ತಮ್ಮದೇ ಪ್ಲಾನ್ಗಳನ್ನು ಹಾಕಿ ಬಿಜೆಪಿಗೆ ಶಾಕ್ ಕೊಡೋದಕ್ಕೆ ಶತ ಪ್ರಯತ್ನ ಮಾಡ್ತಿದ್ದಾರೆ. ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ನಾಯಕ ಉದ್ಧವ್ ಠಾಕ್ರೆ ಶರದ್ ಪವಾರ್ ಮಾತುಕತೆ ನಡೆಸಿದ್ರು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬೇಡ ಅಂತ ಶರದ್ ಪವಾರ್ ಹೇಳಿದ್ದಾರೆ. ಉದ್ಧವ್ ಠಾಕ್ರೆ ಏಕಾಂಗಿ, ಇಂದು ಎಂವಿಎ ಸರ್ಕಾರಕ್ಕೆ ಬೆಂಬಲ ಹಿಂಪಡೆಯುವ ಸಾಧ್ಯತೆ. ವಿಶ್ವಾಸಮತ ಯಾಚನೆಗೆ ಉದ್ಧವ್ ತಯಾರಿ ನಡೆಸಿದ್ದಾರಾ? ನೋಡೋಣ ಸರ್ಕಾರ ಪತನ ನ್ಯೂಸ್ ಟಾಪ್ 9 ನಲ್ಲಿ.
ಏಕನಾಥ್ ಶಿಂದೆ ಮತ್ತೊಂದು ಅಸ್ತ್ರ ಉರುಳಿಸಿದ್ದಾರೆ. ಉದ್ಧವ್ ಬಣದ ಶಾಸಕರಿಗೆ ವಿಪ್ ಜಾರಿ ಮಾಡಿ ಈ ಮೊದಲು ತಮ್ಮ ಬಣ ಸೇರಿಸಿಕೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. ಇನ್ನು ಇದಕ್ಕೂ ಮೊದಲು ಏಕನಾಥ್ ಶಿಂದೆ ಬಹಿರಂಗ ಆಹ್ವಾನ ನೀಡಿದರು. ಆದರೆ ಬಹಿರಂಗ ಆಹ್ವಾನ ಫಲಿಸದಿದ್ದಕ್ಕೆ ಇದೀಗ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಅದು ಕೂಡ ವಿಪ್ ಜಾರಿ ಮಾಡಿ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತಹ ತಂತ್ರ ಹೆಣೆದಿದ್ದಾರೆ. ಶಿವಸೇನೆ ಶಾಸಕರು ಒಬ್ಬೊಬ್ಬರಾಗಿಯೇ ಸೈಲೆಂಟ್ ಆಗಿಯೇ ಶಿಂಧೆ ಬಣ ಸೇರಿಸಿದ್ದಾರೆ. ಈ ನಡುವೆ ಶಾಸಕರು ಒತ್ತಡದಿಂದ ಬಿಟ್ಟು ಹೋಗಿರಬಹುದು. ನನ್ನ ಬಳಿಯೂ 20 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಖಡಕ್ ಆಗಿ ಹೇಳಿದ್ದಾರೆ. ಇದರ ಹಿಂದೆ ಬಿಜೆಪಿ ನಾಯಕರ ಕೈವಾಡವಿದೆ ಅಂತಲೂ ಬಿಜೆಪಿ ವಿರುದ್ಧ ಶಿವಸೇನೆ ನಾಯಕ ರಾವತ್ ಕಿಡಿಕಾರಿದ್ದಾರೆ. ಸರ್ಕಾರ ಮತ್ತು ಪಕ್ಷ ಉಳಿಸಿಕೊಳ್ಳಲು ಕಸರತ್ತು ನಡೆಸ್ತಾ ಇರುವಂತಹ ಎನ್ಸಿಪಿ ನಾಯಕ ಜಯಂತ್ ಪಾಟೀಲ್ ಬಂಡಾಯ ಶಾಸಕರು ವಾಪಸ್ ಬರೋ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದರೂ ಜಯಂತ್ ಪಾಟೀಲ್ ಬಂಡಾಯ ಶಾಸಕರ ಮನವೊಲಿಕೆ ಪ್ರಯತ್ನ ನಡೆಸಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಬಂಡಾಯ ಶಾಸಕರು ವಾಪಸ್ ಆಗಲಿದ್ದಾರೆ ಅಂತಲೂ ಮುಂಬೈನಲ್ಲಿ ಎನ್ಸಿಪಿ ನಾಯಕ ಜಯಂತ್ ಪಾಟೀಲ್ ಹೇಳಿದ್ದಾರೆ. ಮಹಾ ಹೈಡ್ರಾಮಾದ ಅಖಾಡಕ್ಕೆ ಟಿಎಂಸಿ ಇಳಿದಿದೆ. ಬಂಡಾಯ ಶಾಸಕರಿರುವ ಅಸ್ಸಾಂನ ಗುವಾಹಟಿ ಹೋಟೆಲ್ ಮುಂದೆ ಟಿಎಂಸಿ ಪ್ರತಿಭಟನೆ ನಡೆಸಿದೆ. ಅದು ಕೂಡ ಅಸ್ಸಾಂ ಪ್ರವಾಹ ಕಾರಣವಿಟ್ಟುಕೊಂಡು ಟಿಎಂಸಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಬಿಜೆಪಿಗೆ ಪ್ರವಾಹಕ್ಕಿಂತ ಕುದುರೆ ವ್ಯಾಪಾರವೇ ಮುಖ್ಯವಾಗಿದೆ ಅಂತ ರಿಪುನ್ ಬೋರಾ ನೇತೃತ್ವದಲ್ಲಿ ತೃಣಮೂಲ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟು ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಶಿವಸೇನಾ ನಾಯಕತ್ವದ ವಿರುದ್ಧ ಬಂಡಾಯ ಎದ್ದಿರುವಂತಹ ಸಚಿವ ಏಕನಾಥ್ ಶಿಂದೆ ಬಣ ಇಂದು ಉದ್ಧವ್ ಠಾಕ್ರೆ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನ ಹಿಂಪಡೆಯುವ ಸಾಧ್ಯತೆ ಇದೆ. ಏಕನಾಥ್ ಶಿಂದೆ ಬಣದಿಂದ ಬೆಂಬಲ ಹಿಂತೆಗೆದ ಪತ್ರವನ್ನ ಇಂದು ರಾಜ್ಯಪಾಲರಿಗೆ ರವಾನಿಸುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಸರ್ಕಾರಕ್ಕೆ ಏಕನಾಥ್ ಶಿಂದೆ ಬಣದ 40 ಶಿವಸೇನೆಯ ಶಾಸಕರು ಬೆಂಬಲ ಹಿಂತೆಗೆದುಕೊಂಡರೆ ಉದ್ಧವ್ ಠಾಕ್ರೆ ಸರ್ಕಾರ ಬಹುಮತ ಕಳೆದುಕೊಳ್ಳಲಿದೆ. ಇಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರು ಬಹುಮತ ಸಾಬೀತುಪಡಿಸುವಂತೆ ಸಿಎಂ ಉದ್ಧವ್ ಠಾಕ್ರೆಗೆ ಸೂಚಿಸಬಹುದು. ಬಹುಮತ ಸಾಬೀತು ಮಾಡಲಾಗದಿದ್ದರೆ ಉದ್ಧವ್ ಠಾಕ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಇನ್ನು ಶಿವಸೇನೆಯ ಬಂಡಾಯ ಬಣದ 34 ಶಾಸಕರು ಬಿಜೆಪಿ ಬೆಂಬಲಿಸುವ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಈ ಪತ್ರಕ್ಕೆ ಇನ್ನಷ್ಟು ಶಿವಸೇನೆಯ ಬಂಡಾಯ ಬಣದ ಶಾಸಕರು ಸಹಿ ಹಾಕುವ ಸಾಧ್ಯತೆ ಇದೆ. ಅಲ್ಲದೆ ಶಿವಸೇನೆಯ ಬಂಡಾಯ ಬಣದ ಶಾಸಕರು ಬಿಜೆಪಿ ಬೆಂಬಲಿಸುವ ಪತ್ರವನ್ನು ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿಗೆ ಸಲ್ಲಿಸಲಿದ್ದಾರೆ. ಬಳಿಕ ರಾಜ್ಯಪಾಲರು ಸಿಎಂ ಉದ್ಧವ್ ಠಾಕ್ರೆಗೆ ವಿಶ್ವಾಸಮತ ಸಾಬೀತುಪಡಿಸುವಂತೆ ಸೂಚಿಸುವ ಸಾಧ್ಯತೆ ಇದೆ. ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮುಂಬೈಗೆ ಆಗಮಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮುಂಬೈಗೆ ಆಗಮಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ಶಿವಸೇನೆ, ಕಾಂಗ್ರೆಸ್, ಎನ್ಸಿಪಿ ಸಮ್ಮಿಶ್ರ ಸರ್ಕಾರವನ್ನು ಉಳಿಸಿಕೊಳ್ಳಲು ಪ್ರಿಯಾಂಕಾ ಗಾಂಧಿ ಕೂಡ ಪ್ರಯತ್ನ ನಡೆಸುತ್ತಿದ್ದಾರೆ. ಆದರೆ ಮಹಾರಾಷ್ಟ್ರ ಕಾಂಗ್ರೆಸ್ ಪಕ್ಷದ ಶಾಸಕರು ಯಾರೂ ಬಂಡಾಯ ಇದ್ದಿಲ್ಲ. ಮಹಾರಾಷ್ಟ್ರ ಶಿವಸೇನೆಯ ಶಾಸಕರ ಬಳಿಕ ಶಿವಸೇನೆಯ ಲೋಕಸಭಾ ಸದಸ್ಯರು ಕೂಡ ಬಂಡಾಯ ಏಳುವ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಸದ್ಯ ಶಿವಸೇನೆ ಪಕ್ಷವು 18 ಲೋಕಸಭಾ ಸದಸ್ಯರನ್ನು ಹೊಂದಿದೆ. 18 ಲೋಕಸಭಾ ಸದಸ್ಯರ ಪೈಕಿ ಹಲವರು ಲೋಕಸಭೆಯಲ್ಲಿ ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಳ್ಳುವ ಸಾಧ್ಯತೆ ಇದೆ. 4 ಲೋಕಸಭಾ ಸದಸ್ಯರು ಏಕನಾಥ್ ಶಿಂದೆ ನಾಯಕತ್ವಕ್ಕೆ ಬೆಂಬಲ ವ್ಯಕ್ತಪಡಿಸಿದರೆ ಥಾನೆಯ ರಾಜನ್ ವಿಚಾರೆ, ವಾಶಿಂ ಕ್ಷೇತ್ರದ ಭಾವನಾ ಗೌಳಿ, ರಾಮಟೆ ಕ್ಷೇತ್ರದ ಕೃಪಾಲ್ ತುಮಾನೆ, ಕಲ್ಯಾಣ್ ಕ್ಷೇತ್ರದ ಶ್ರೀಕಾಂತ್ ಶಿಂದೆ ಬಂಡಾಯ ಎದ್ದೇಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮತ್ತೆ ಶುರು ಪಠ್ಯ ಸಮರ. ಪಠ್ಯ ಪರಿಷ್ಕರಣೆ ವಿರೋಧಿಸಿದವರಿಗೆ ಶಿಕ್ಷಣ ಇಲಾಖೆಯಿಂದ ಕೌಂಟರ್ ಕೊಡ್ತಾ ಮತ್ತೆ ಪಠ್ಯ ಪರಿಷ್ಕರಣೆ ಆಗುತ್ತಾ? ಕಾಂಗ್ರೆಸ್ಗೆ ಅಶೋಕ್ ಟಾಂಗ್. ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಹಿಂದಿನ ಸರ್ಕಾರಗಳು ಕೆಲವು ಪಠ್ಯಗಳನ್ನು ತೆಗೆದುಹಾಕಿವೆ. ಇವರಿಗೆ ರಾಮ, ಈಶ್ವರ ಹೆಸರು ಕೇಳಲು ಇಷ್ಟ ಇರಲಿಲ್ಲ. ಹಿಂದೆ ಎಲ್ಲ ಅವರಿಗೆ ಬೇಕಾದಂತೆ ಪಠ್ಯ ಸೇರಿಸುತ್ತಿದ್ದರು ಅಂತ ಬೆಂಗಳೂರಿನಲ್ಲಿ ಸಚಿವ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಕುವೆಂಪು ಅವರ 8 ಪದ್ಯ ಸೇರಿಸಿದ್ದೆವು. ಕುವೆಂಪು ಅವರ ಬಗ್ಗೆ ಸುಮಾರು 8 ಪದ್ಯಗಳು ಇದ್ದವು. ಹಿಡನ್ ಅಜೆಂಡಾ ಇರುವ ಕೆಲ ಸಾಹಿತಿಗಳು ಭ್ರಮೆಯಲ್ಲಿದ್ದಾರೆ. ಹಿಂದೂ ಮಲಗಿದರೆ ದೇಶ ಮಲಗೀತು ಎಂಬ ಭ್ರಮೆಯಲ್ಲಿದ್ದಾರೆ ಅಂತ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿದ್ದಾರೆ. ಇನ್ನು ಸಿದ್ದರಾಮಯ್ಯ ಸರ್ಕಾರದ ವೇಳೆ ಯಾಕೆ ಧ್ವನಿ ಎತ್ತಲಿಲ್ಲ? ಅವರ ಕಾಲದಲ್ಲಿ ಪರಿಷ್ಕರಣೆ ಆದಾಗ ಏಕೆ ಪ್ರತಿಭಟಿಸಲಿಲ್ಲ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಶೋಕ್, ನಾವು ಬಂದ್ಮೇಲೆ ಕೆಂಪೇಗೌಡರ ಬಗ್ಗೆ ಪಠ್ಯದಲ್ಲಿ ಸೇರಿಸಿದ್ದೇವೆ. ಪಠ್ಯದಲ್ಲಿ ನಾವು ಕೆಂಪೇಗೌಡರ ಬಗ್ಗೆ ಹೊಸದಾಗಿ ಸೇರಿಸಿದ್ದೇವೆ ಅಂತ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟರು. ಇಷ್ಟಕ್ಕೆ ಸುಮ್ಮನಾಗದ ಸಚಿವ ಆರ್ ಅಶೋಕ್ ಕಾಂಗ್ರೆಸ್ಗೆ ಭಾರತ ಅಂದ್ರೆ ಕಷ್ಟ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ,
ನಮ್ಮ ಸಿದ್ದರಾಮಯ್ಯನವರಿಗೆ ಟಿಪ್ಪು ಅಂದ್ರೆ ಮೈ ಮೇಲೆ ಬರುತ್ತೆ. ಸಿದ್ದರಾಮಯ್ಯ ಟಿಪ್ಪು ವೈಭವೀಕರಿಸಿ ಮೈಸೂರು ರಾಜವಂಶಸ್ಥರ ಕಡೆಗಣನೆ ಮಾಡ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಒಂದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಕಿಡಿಕಾರಿದ್ದಾರೆ. ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಗುಡುಗಿಲ್ಲ, ಡಿಕೆ ಶಿವಕುಮಾರ್ಗೂ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಪಠ್ಯಪುಸ್ತಕವನ್ನು ಹರಿದು ಹಾಕಿದ್ರು. ಡಿಕೆ ಶಿವಕುಮಾರ್ ಪಠ್ಯಪುಸ್ತಕ ಹರಿದು ಹಾಕಬಾರದಿತ್ತು, ಯಾಕೆಂದರೆ ಅದರಲ್ಲಿ ಕೆಂಪೇಗೌಡರ ಉಲ್ಲೇಖ ಇತ್ತು. ಕೆಂಪೇಗೌಡರ ಉಲ್ಲೇಖ ಇದ್ದ ಪುಸ್ತಕ ಹರಿದಿದ್ದು ಎಷ್ಟು ಸರಿ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ವರದಿ ಬಂದಿದೆ ಅಂತ ದಕ್ಷಿಣ ವಿಭಾಗ ಡಿಸಿಪಿ ಹರೀಶ್ ಪಾಂಡೆ ಹೇಳಿದ್ದಾರೆ. ಅಲ್ಲದೆ ವಿಧಿವಿಜ್ಞಾನ ಪ್ರಯೋಗಾಲಯದ ಕೆಮಿಕಲ್ ಸೆಕ್ಷನ್ ವರದಿ ಉಲ್ಲೇಖವಾಗಿದೆ. ಚೀನಿ ಕ್ರ್ಯಾಕರ್ಸ್ನಿಂದ ಸ್ಫೋಟ ಸಂಭವಿಸಿಲ್ಲ. ಚೀನಿ ಕ್ರ್ಯಾಕರ್ಸ್ನಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಬಳಕೆ ಮಾಡಲಾಗುತ್ತೆ. ಆದರೆ ಸ್ಫೋಟದಲ್ಲಿ ಸಿಕ್ಕ ಪಳೆಯುಳಿಕೆಯಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ರಾಸಾಯನಿಕ ಪತ್ತೆಯಾಗಿರೋದು ಖಚಿತವಾಗಿದೆ ಅಂತ ಡಿಸಿಪಿ ಹರೀಶ್ ಹೇಳಿದ್ರು. ಮತ್ತೊಂದು ಕಡೆ ರೋಹಿತ್ ಚಕ್ರತೀರ್ಥ ಪಠ್ಯ ಪರಿಷ್ಕರಣೆಗೆ ಸಾಲು ವಿರೋಧ ಹಿನ್ನೆಲೆಯಲ್ಲಿ ಮತ್ತೆ ಪಠ್ಯ ಪರಿಷ್ಕರಣೆಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಲಿಂಗಾಯತ ಸ್ವಾಮೀಜಿಗಳು ಸಿಎಂಗೆ ಪತ್ರ ಬರೆದಿದ್ದಾರೆ. ಸದ್ಯ ಸಿಎಂ ಜೊತೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಬಸವಣ್ಣ ಪಾಠ ವಿಚಾರಕ್ಕೆ ಸಂಬಂಧಿಸಿದಂತೆ ಸಲಹೆ ಪಡೆದು ಕೆಲವು ಪಠ್ಯವನ್ನ ಮತ್ತೆ ಪರಿಷ್ಕರಣೆ ಮಾಡಲು ಸಿಎಂ ಸಲಹೆ ಕೊಟ್ಟಿದ್ದಾರೆ. ಇತ್ತ ಸಿಎಂ ಸೂಚನೆಯಂತೆ ಶಿಕ್ಷಣ ಇಲಾಖೆ ಈಗ ಮತ್ತೆ ಕೆಲವು ಪಾಠಗಳ ಪರಿಷ್ಕರಣೆಗೆ ಮುಂದಾಗಿದೆ. ಅಲ್ಲದೆ ಪಠ್ಯಪುಸ್ತಕ ಪರಿಷ್ಕರಣೆಗೆ ಮತ್ತೆ ಯಾವುದೇ ಹೊಸ ಸಮಿತಿ ರಚಿಸಿಲ್ಲ. ತಜ್ಞ ಶಿಕ್ಷಕರು ಹಾಗೂ ಶಿಕ್ಷಣ ಅಧಿಕಾರಿಗಳ ಸಮಿತಿಯೊಂದಿಗೆ ಈ ಬಾರಿ ಶಿಕ್ಷಣ ಇಲಾಖೆಯೇ ತಪ್ಪುಗಳನ್ನು ಸರಿಪಡಿಸಲು ಮುಂದಾಗಿದೆ. 2 ವಾರಗಳ ಒಳಗೆ ತಪ್ಪು ಸರಿ ಮಾಡಿ ಸಿಎಂರಿಂದ ಅನುಮತಿ ಪಡೆದು ಪಠ್ಯ ರಿಲೀಸ್ ಮಾಡಲು ಶಿಕ್ಷಣ ಇಲಾಖೆ ತಯಾರಿ ನಡೆಸಿದೆ. ಇನ್ನು ಬೆಂಗಳೂರಲ್ಲಿ ಹೋಟೆಲ್ಗಳನ್ನು 24x7 ತೆರೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋಟೆಲ್ ಮಾಲೀಕರು ಹಾಗೂ ಪೊಲೀಸರ ನಡುವಿನ ಹಗ್ಗಜಗ್ಗಾಟ ಜೋರಾಗಿದೆ. ಜೂನ್ 14ರಂದು ರಮಣರೆಡ್ಡಿ ನೇತೃತ್ವದಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಭೇಟಿಯಾಗಿದ್ರು. ಈ ವೇಳೆ ರಮಣರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಹೋಟೆಲ್ ಮಾಲೀಕರ ಸಂಘವು 24x7 ಹೋಟೆಲ್ ತೆರೆಯಲು ಒಪ್ಪಿಗೆ ನೀಡುವಂತೆ ಮನವಿ ಮಾಡಿದ್ರು. ಮತ್ತೊಂದು ಕಡೆ ಕಾರ್ಮಿಕ ಇಲಾಖೆಯಿಂದ ಹೋಟೆಲ್ ತೆರೆಯಲು ಒಪ್ಪಿಗೆ ಇದೆ. ಆದರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ್ರೂ ಅನುಮತಿ ಸಿಕ್ಕಿಲ್ಲ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳದ ನಡುವೆ ಹೊಸ ತಳಿ ಪತ್ತೆಯಾಗಿದೆ. ಒಮಿಕ್ರಾನ್ ಉಪತಳಿ BA3, BA4, BA5 ವೈರಸ್ ಪತ್ತೆಯಾಗಿದೆ. ಜೂನ್ 2ರಿಂದ 9ರ ನಡುವೆ ಸಂಗ್ರಹಿಸಿದ್ದ 44 ಸ್ಯಾಂಪಲ್ಗಳ ಪೈಕಿ 38 ಸ್ಯಾಂಪಲ್ಗಳಲ್ಲಿ BA5 ತಳಿ ಕಂಡುಬಂದಿದೆ. ಸದ್ಯ BA2 ತಳಿಯಿಂದ 82% ಸೋಂಕು ಹೆಚ್ಚಳವಾಗಿದ್ದು ಹೊಸದಾಗಿ ಪತ್ತೆಯಾಗಿರುವ ತಳಿಗಳ ಬಗ್ಗೆ ಆರೋಗ್ಯ ಇಲಾಖೆ ನಿಗಾ ವಹಿಸಿದೆ. ಇಷ್ಟೇ ಅಲ್ಲದೆ ಕೊರೋನಾ 4ನೇ ಅಲೆಗೆ ಕಾರಣವಾಗುತ್ತಾ ಹೊಸ ತಳಿಗಳು ಅನ್ನೋ ಟೆನ್ಷನ್ ಆರೋಗ್ಯ ಇಲಾಖೆಗೆ ಶುರುವಾಗಿದೆ. ಇಡಿ ವಿಚಾರಣೆಗೆ ಸೋನಿಯಾ ಗೈರಾಗ್ತಾರಾ? ಪಾಲಿಕೆಯ ಅಸಲಿ ಬಣ್ಣ ಬಯಲು. ಪ್ರಧಾನಿ ಮೋದಿ ಮೆಚ್ಚಿಸಲು ಹೋಗಿ ಎಡವಟ್ ಮಾಡ್ಕೊಳ್ತಾ ಬಿಬಿಎಂಪಿ. 7 ವರ್ಷದ ಬಾಲಕಿ ಡೆಂಘಿಗೆ ಬಲಿಯಾದ್ಲಾ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ನ್ಯಾಷನಲ್ ಹೆರಾಲ್ಡ್ ಹಗರಣದಿಂದಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ವಿಚಾರಣೆ ಇರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕೊರೋನಾ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆದು ಸೋನಿಯಾ ಗಾಂಧಿ ಡಿಸ್ಚಾರ್ಜ್ ಆಗಿದ್ದಾರೆ. ಈಗಾಗಲೇ ಜೂನ್ 23 ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಕೊಟ್ಟಿದೆ. ಆದರೆ ಸೋನಿಯಾ ಗಾಂಧಿ ಇಡಿಗೆ ಪತ್ರ ಬರೆದಿದ್ದು ಅನಾರೋಗ್ಯದ ಕಾರಣ ಹೇಳಿ ಇಂದಿನ ವಿಚಾರಣೆಗೆ ವಿನಾಯಿತಿ ಕೋರಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ಕಳಪೆ ಕಾಮಗಾರಿಯ ಕರಾಳ ಮುಖ ಬಯಲಾಗಿದೆ. ಪ್ರಧಾನಿ ಮೋದಿ ಬರ್ತಾರೆ ಅಂತ 23 ಕೋಟಿ ಖರ್ಚು ಮಾಡಿ ನಿರ್ಮಿಸಿದ ರಸ್ತೆಗಳು ಕಿತ್ತು ಹೋಗಿವೆ. ಪ್ರಧಾನಿಯವರನ್ನ ಮೆಚ್ಚಿಸಲು ಪಾಲಿಕೆ ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕಿದ್ರು. ಆದ್ರೀಗ ಆ ಟಾರ್ ಚಾಕ್ಲೇಟ್ ಮಾದರಿಯಲ್ಲಿ ಕಿತ್ತು ಬರ್ತಾ ಇದೆ. ಹೀಗಾಗಿ ಜನ ಪಾಲಿಕೆ ಕಾಮಗಾರಿ ಹೀಗೆ ಇರುತ್ತೆ ನೋಡಿ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಉದ್ಘಾಟನೆಗೆ ಬಂದಿದ್ದ ಅಂಬೇಡ್ಕರ್ ಅರ್ಥಶಾಸ್ತ್ರ ಕಾಲೇಜಿನ ರಸ್ತೆಯಲ್ಲಿ ದೊಡ್ಡ ಗುಂಡಿ ಬಿದ್ದಿದೆ. ಅದು ಕೂಡ ಪ್ರಧಾನಿ ಬರುವ ಕಾರಣ ನಿರ್ಮಿಸಿದ್ದ ರಸ್ತೆಯಲ್ಲೇ ಬೃಹತ್ ಗುಂಡಿ ಬಿದ್ದಿದ್ದು ಬಿಬಿಎಂಪಿಯ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಇನ್ನು ಬಳ್ಳಾರಿ ರಸ್ತೆ ಟು ಐಐಎಸ್ಸಿಯ 2.4 ಕಿಲೋಮೀಟರ್ ಉದ್ದದ ರಸ್ತೆ, ತುಮಕೂರು ರಸ್ತೆಯ 0.9 ಕಿಲೋಮೀಟರ್ ದೂರ, ಜ್ಞಾನಭಾರತಿಯ 3.6 ಕಿಲೋಮೀಟರ್, ಮೈಸೂರು ರಸ್ತೆಯಲ್ಲಿ 0.150 ಕಿಲೋಮೀಟರ್ ಸೇರಿದಂತೆ ಕೊಮ್ಮಘಟ್ಟ ರಸ್ತೆಯ 7 ಕಿಲೋಮೀಟರ್ ದೂರ ಕಾಮಗಾರಿ ಮಾಡಲಾಗಿತ್ತು.
ಇನ್ನು ಖದೀಮ ಮಧ್ಯರಾತ್ರಿ ತೋಟಗಳಿಗೆ ನುಗ್ಗಿ ಕೇಬಲ್ ಕಳ್ಳತನ ಮಾಡ್ತಿದ್ದಂತೆ ರೈತರಿಗೆ ಕಳ್ಳರ ಕಾಟವು ಜಾಸ್ತಿ ಆಗಿತ್ತಂತೆ. ಈ ನಡುವೆ ದೇವನಹಳ್ಳಿ ತಾಲೂಕಿನ ಯಂಬ್ರಹಳ್ಳಿ ಬಳಿ ಗ್ರಾಮಸ್ಥರು ಕಳ್ಳನನ್ನ ಹಿಡಿದಿದ್ದಾರೆ. ನಂತರ ಪೊಲೀಸರಿಗೆ ಫೋನ್ ಮಾಡಿ ಕಳ್ಳ ಸಿಕ್ಕಿದ್ದಾನೆ ಬನ್ನಿ ಎಂದ್ರೂ ಬಂದಿಲ್ಲ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಕಾಯಿಸಿದ್ದಾರೆ. ಕೊನೆಗೆ ಸ್ಥಳಕ್ಕೆ ಆಗಮಿಸಿದ 112 ಸಿಬ್ಬಂದಿ ಕಳ್ಳನನ್ನ ಕರೆದೊಯ್ಯಲ್ಲ ಅಂತ ವಾಪಸ್ಸಾಗಿದ್ದಾರಂತೆ. ಕೊನೆಗೆ ಗ್ರಾಮಸ್ಥರು ಕಳ್ಳನನ್ನ ಬೈಕ್ನಲ್ಲಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರದ ದತ್ತಾತ್ರೇಯ ದೇಗುಲದಲ್ಲಿ ಅರ್ಚಕರೇ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ವಂಚಿಸಿದ್ದಾರೆ. ದೇಗುಲದ ಸರ್ಕಾರಿ ವೆಬ್ಸೈಟ್ ಇದ್ರೂ ದೇವಸ್ಥಾನದ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ತೆರೆದು ವಂಚನೆ ಮಾಡಿದ್ದಾರೆ. ಅಂದ್ರೆ 5 ರಿಂದ 6 ವರ್ಷಗಳಿಂದ ಆನ್ಲೈನ್ ಮೂಲಕ ದಕ್ಷಿಣೆ ಪಡೆದು ಅರ್ಚಕರು ಮೋಸ ಮಾಡಿದ್ದಾರೆ. ವಲ್ಲಭ ಪೂಜಾರಿ, ಅಂಕುರ್ ಪೂಜಾರಿ, ಪ್ರತೀಕ್ ಪೂಜಾರಿ, ಗಂಗಾಧರ್ ಪೂಜಾರಿ, ಶರದ್ ಭಟ್ ಪೂಜಾರಿ ವಿರುದ್ಧ ದೇಗುಲದ ಆಡಳಿತ ಅಧಿಕಾರಿ ನಾಮದೇವ್ ಅವರು ಗಾಣಗಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಹಾಸನ ಜಿಲ್ಲೆಯ ಹಲವೆಡೆ ಇಂದು ಬೆಳಗ್ಗೆ 4:38 ವೇಳೆಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಅರಕಲಗೂಡು ತಾಲೂಕಿನ ಮುದ್ದನಹಳ್ಳಿ, ಅರಕಲಗೂಡು ಪಟ್ಟಣ, ಹನೆಮಾರನಹಳ್ಳಿ, ಕಾರಳ್ಳಿ ಗ್ರಾಮಗಳಲ್ಲಿ ಹಾಗೂ ಹೊಳೆನರಸೀಪುರ ತಾಲೂಕಿನಲ್ಲೂ ಭೂಮಿ ಕಂಪಿಸಿದ ಅನುಭವ ಆಗಿದೆ. ನಿದ್ರೆಯಲ್ಲಿದ್ದ ಜನ ಕೂಡಲೇ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ಸದ್ಯ ಈ ಘಟನೆಯಿಂದ ಜನರಿಗೆ ತೀವ್ರ ಆತಂಕ ಶುರುವಾಗಿದೆ. ಹಲವೆಡೆಯೂ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಸೋಮವಾರಪೇಟೆ ತಾಲೂಕಿನ ರೇಂಜರ್ ಬ್ಲಾಕ್ ನೇಗಳ್ಳಿ ಗ್ರಾಮದಲ್ಲಿ ಭೂಮಿ ಕಂಪಿಸಿದೆ. ಮಡಿಕೇರಿ ತಾಲೂಕಿನ ದೇವಸ್ತೂರು ಸೇರಿದಂತೆ ಹಲವೆಡೆಯೂ ಲಘು ಭೂಕಂಪನದ ಅನುಭವ ಆಗಿದೆ. ಭೂಕಂಪ ಆಗಿದ್ದರಿಂದಾಗಿ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಮಠದಲ್ಲಿ ಚಿರತೆ ಪ್ರತ್ಯಕ್ಷ, 100 ಟನ್ ನಕಲಿ ರಸಗೊಬ್ಬರ ಪತ್ತೆ ಆಗಿದ್ದಲ್ಲಿ ಅರ್ಚಕನ ಜೊತೆ ಪರಾರಿಯಾಗಿದ್ದ ಮಹಿಳೆ ಪತ್ತೆ, ಹಾಲು ಸುರಿದು ರೈತರ ಆಕ್ರೋಶ. ಈ ಕುರಿತು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಲಘು ಭೂಕಂಪನ ಆಗಿದೆ. ಇಂದು ಮುಂಜಾನೆ 4:40 ಸುಮಾರಿಗೆ ಭೂಮಿ ಕಂಪಿಸಿರುವುದಾಗಿ ಜನ ಹೇಳ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕೆಲ ಗ್ರಾಮದಲ್ಲಿ ಕಂಪನದ ಅನುಭವ ಆಗಿದೆಯಂತೆ. ಐಕನಹಳ್ಳಿ, ಚಿನ್ನೇನಹಳ್ಳಿ, ಮಾದಾಪುರ, ಗೊಂದಿಹಳ್ಳಿ, ಬಿದರಹಳ್ಳಿ, ಗೊಡೆಹೊಸಹಳ್ಳಿಯ ಗ್ರಾಮದಲ್ಲಿ ಕಂಪನದ ಅನುಭವ ಆಗಿದ್ದು ಜನ ಆತಂಕಗೊಂಡಿದ್ದಾರೆ. ಮಂಡ್ಯದಲ್ಲಿ ದಿನೇ ದಿನೇ ಚಿರತೆಯ ದಾಳಿ ಹೆಚ್ಚಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀರಾಮ ಯೋಗೇಶ್ವರ ಮಠದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಮಠಕ್ಕೆ ನುಗ್ಗಿದ್ದ ಚಿರತೆ ನಾಯಿಯ ಮರಿಯನ್ನ ಕಚ್ಚಿಕೊಂಡು ಹೋಗಿದೆ. ಚಿರತೆಯು ಬಂದು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗಾಗಲೇ 6-7 ಮರಿಗಳನ್ನ ಚಿರತೆ ಕೊಂದು ಹಾಕಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಅಧಿಕಾರಿಗಳು ನಮ್ಮ ಬಳಿ ಒಂದೇ ಬೋನ್ ಇರುವುದು ಅಂತ ಸಬೂಬು ಹೇಳಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಹೀರೆಕಾಯಿಯಲ್ಲಿ ಡಿಫರೆಂಟ್ ಡಿಸೈನ್ಗಳು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಲವಾಗಲು ಗ್ರಾಮದ ರೈತ ಮಹೇಂದ್ರ ಎಂಬುವರ ಜಮೀನಿನಲ್ಲಿ ಅಪರೂಪದ ಘಟನೆ ನಡೆದಿದೆ. ಮಹೇಂದ್ರ ಅವರು ಹೀರೆಕಾಯಿ ಬೆಳೆ ಬೆಳೆದಿದ್ದು ಈ ತರಕಾರಿಯಲ್ಲಿ ಹಾವು, ಗಿಳಿ, ಬಾತುಕೋಳಿ ಹೀಗೆ 10 ಹಲವಾರು ಆಕೃತಿಯಲ್ಲಿ ಹೀರೆಕಾಯಿ ಬೆಳೆದಿವೆ. ಈ ಅಪರೂಪದ ಘಟನೆ ನೋಡಲು ಅಕ್ಕಪಕ್ಕದ ಗ್ರಾಮದ ಜನ ಮಹೇಂದ್ರ ಅವರ ಜಮೀನಿಗೆ ಬರ್ತಿದ್ದಾರಂತೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಅಂಜನಾದ್ರಿ ಬೆಟ್ಟದ ದೇವಸ್ಥಾನದ ಹುಂಡಿಗೆ ಹಣ ಹರಿದು ಬಂದಿದೆ. ಕಳೆದ 54 ದಿನಗಳಲ್ಲಿ ಹುಂಡಿಯಲ್ಲಿ 21 ಲಕ್ಷಕ್ಕೂ ಹೆಚ್ಚು ಕಾಣಿಕೆ ಸಂಗ್ರಹವಾಗಿದೆ. ವಿಶೇಷ ಅಂದ್ರೆ ಹುಂಡಿಯಲ್ಲಿ ನೇಪಾಳ ದೇಶದ ನೋಟು ಕೂಡ ಪತ್ತೆಯಾಗಿದೆ. ಇನ್ನು ಅಂಜನಾದ್ರಿ ವಿವಾದದ ನಡುವೆಯೂ ದೇವಸ್ಥಾನಕ್ಕೆ ಭಕ್ತರು ಹರಿದು ಬಂದಿದ್ದು ಕಾಣಿಕೆಯೂ ಹೆಚ್ಚಾಗಿ ಹರಿದು ಬರ್ತಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹಿರಿಕಾಟಿ ಗ್ರಾಮದಲ್ಲಿ ನಕಲಿ ರಸಗೊಬ್ಬರ ತಯಾರಿಕಾ ಘಟಕದ ಮೇಲೆ ನಂಜನಗೂಡು ಮೈಸೂರು ಕೃಷಿ ಅಧಿಕಾರಿ ದಾಳಿ ನಡೆಸಿದರು. ಈ ವೇಳೆ 106 ಟನ್ ನಕಲಿ ರಸಗೊಬ್ಬರ ಪತ್ತೆಯಾಗಿದ್ದು ಜಮೀನು ಮಾಲೀಕ ಹಾಗೂ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮಣ್ಣಿಗೆ ರಸಗೊಬ್ಬರದ ಬಣ್ಣ ಮಿಶ್ರಣ ಮಾಡಿ ಪ್ರತಿಷ್ಠಿತ ಕಂಪನಿಯ ಬ್ಯಾಗ್ಗಳಲ್ಲಿ ಮಾರಾಟ ಮಾಡುತ್ತಿದ್ದರು. ಸದ್ಯ ಘಟನೆ ಸಂಬಂಧ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೊಲ್ಲುಪುರ ಗ್ರಾಮದಲ್ಲಿ ಅರ್ಚಕನ ಜೊತೆ ಪರಾರಿಯಾಗಿದ್ದ ಗೃಹಿಣಿ ಕಾಡಂಚಿನಲ್ಲಿ ಪತ್ತೆಯಾಗಿದ್ದಾಳೆ. ಜೂನ್ 12ರಂದು ಮಹದೇಶ್ವರ ದೇವಸ್ಥಾನದ ಅರ್ಚಕ ಸಂತೋಷ್ ಜೊತೆಗೆ ಗೃಹಿಣಿ ಪರಾರಿಯಾಗಿದ್ಲು. ಸದ್ಯ 2 ಮಕ್ಕಳ ತಾಯಿಯಾಗಿರುವಂತಹ ಈಕೆ ಅರ್ಚಕನೇ ಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ. ಇನ್ನು ಪೂಜೆಗೆ ಹೋದಾಗ ಗೃಹಿಣಿ ಪರಿಚಯ ಮಾಡಿಕೊಂಡಿದ್ದಂತಹ ಅರ್ಚಕ ಸಂತೋಷ್ ನಿನಗೆ ಹೊಸ ಬಾಳು ಕೊಡ್ತೀನಿ ಅಂತ ನಂಬಿಸಿ ಕರೆದುಕೊಂಡು ಹೋಗಿದ್ದಂತೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೆಟಿಹಳ್ಳಿ ಗ್ರಾಮದಲ್ಲಿ ಹಾಲಿನ ಡಿಗ್ರಿ ಸರಿಯಾಗಿ ಬರ್ತಿಲ್ಲವೆಂದು ಹಾಲು ನಿರಾಕರಿಸಿದ್ದಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಡೈರಿ ಬಾಗಿಲಿಗೆ ಹಾಲು ಸುರಿದು 20ಕ್ಕೂ ಹೆಚ್ಚು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಡಿಗ್ರಿ ಸರಿಯಾಗಿ ಬರ್ತಿಲ್ಲ ಅಂತ ಏಕಾಏಕಿ ನಿರಾಕರಿಸಿದ್ರೆ ಹೇಗೆ ಅಂತ ಕಿಡಿಕಾರಿದ್ದಾರೆ.
ಏಷ್ಯನ್ ಚಾಂಪಿಯನ್ಸ್ ಗೇಮ್ಸ್ ಕುಸ್ತಿ ಸ್ಪರ್ಧೆಯಲ್ಲಿ ಕನ್ನಡಿಗ ಸಾಧನೆ ಮಾಡಿದ್ದಾರೆ. ನಿಂಗಪ್ಪ ಗೆನೆಣ್ಣವರೆಂಬರು 45 ಕೆಜಿ ಕುಸ್ತಿ ವಿಭಾಗದಲ್ಲಿ ಚಿನ್ನ ಗೆದ್ದು ಸಂಭ್ರಮಿಸಿದ್ದಾರೆ. ನಿಂಗಪ್ಪ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ನಿವಾಸಿಯಾಗಿದ್ದು, ಕರ್ಗಿಸ್ತಾನದ ಬಿಷ್ಕೇಕ್ನಲ್ಲಿ ನಡೆದಂತಹ 17 ವರ್ಷದೊಳಗಿನ ಏಷ್ಯನ್ ಚಾಂಪಿಯನ್ಶಿಪ್ ಗೇಮ್ಸ್ನಲ್ಲಿ ಗೆದ್ದಿದ್ದಾರೆ. ಅದು ಕೂಡ ಫೈನಲ್ ಅಲ್ಲಿ ಇರಾನ್ ದೇಶದ ನವಾಜಿ ಅಲಿ ಎಂಬುವರನ್ನ ಮಣಿಸಿ ಗೆದ್ದು ಬೀಗಿದ್ದಾರೆ. ಸತ್ತವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಕಾರ್ಡ್ ಜೊತೆಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪದಡಿ ಪಿಡಿಒ ಅಮಾನತಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣಬೂರ ಹಾಗೂ ಹನುಮಂತಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ನಾಗರಾಜ್ ಅಮಾನತಾಗಿದ್ದು ಲಕ್ಷ ವಂಚನೆ ಮಾಡಿದ್ದಾರೆ. ಸರಿಸುಮಾರು 60 ಲಕ್ಷ ರೂಪಾಯಿ ಸಾಮಗ್ರಿ ಖರೀದಿ ಮತ್ತು 32 ಲಕ್ಷ ರೂಪಾಯಿಗೆ ಲೆಕ್ಕವೇ ಕೊಟ್ಟಿಲ್ವಂತೆ. ನಿಮ್ಮ ನೆಚ್ಚಿನ ಟಿವಿ9 ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಮತ್ತೆ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು, ಮಾಜಿ ಉಪಕುಲಪತಿಗಳು, ಪ್ರಾಧ್ಯಾಪಕರು, ಡೀನ್ಗಳು ಭಾಗವಹಿಸಿ ಶಿಕ್ಷಣದ ಬಗ್ಗೆ ಮೌಲ್ಯಯುತವಾದ ಮಾರ್ಗದರ್ಶನ ನೀಡಲಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಹಾಲ್ನಲ್ಲಿ ಇದೇ ಜೂನ್ 24, 25 ಮತ್ತು 26ರಂದು ಟಿವಿ9 ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಎಕ್ಸ್ಪೋದಲ್ಲಿ ಭಾಗವಹಿಸಿ ತಮ್ಮ ನೆಚ್ಚಿನ ಕಾಲೇಜನ್ನು ಆಯ್ಕೆ ಮಾಡಿಕೊಳ್ಳಿ. ಜೊತೆಗೆ ಅತ್ಯಾಕರ್ಷಕ ಬಹುಮಾನ ಗೆಲ್ಲುವ ಸದಾವಕಾಶ ನಿಮ್ಮದಾಗಲಿದೆ.